ಇದನ್ನು ನಾವು ರೆಗ್ಯುಲರ್ ಆಗಿ ವಾರದಲ್ಲಿ 2 ಸತಿ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಎಂಥ ಪಿಂಪಲ್ ಇದ್ರೂ ರೆಡ್ಯೂಸ್ ಆಗುತ್ತೆ, ಪಿಂಪಲ್ ಮಾರ್ಕ್ ಕೂಡ ರೆಡ್ಯೂಸ್ ಆಗುತ್ತೆ. ಕ್ಲೈಂಟಿಗೆ ನಮ್ಮ ಪಾರ್ಲರಲ್ಲಿ ಗೈಡ್ ಮಾಡಿ ಕಳಿಸ್ತೀನಿ. ಪಾರ್ಲರ್ಗೆ ತಿಂಗಳಿಗೆ 1 ಸತಿ ಬಂದು ಫೇಶಿಯಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಇನ್ನೊಂದು ಲೈನಲ್ಲಿ ಹೇಳಬೇಕಂದ್ರೆ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಾಗೆ ನೀವು ಹೇಳಿದ ಎಷ್ಟು ಕರೆಕ್ಟ್ ಅಂದರೆ ಕೊರಿಯನ್ ಸ್ಕಿನ್ ಸ್ಟ್ರಕ್ಚರೇ ಬೇರೆ, ಇಂಡಿಯನ್ ಸ್ಕಿನ್ ಸ್ಟ್ರಕ್ಚರೇ ಬೇರೆ. ಆ ಹುಚ್ಚುತನಕ್ಕೆ ಯಾರು ಬೀಳಬಾರ್ದು ಅಂತ ನಿಮ್ಮ ಶೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಮಕ್ಕಳಿಗೆ ಅಷ್ಟೇ, ನಾವು ಗರಿಕೆದ ರಸನ ಕುಡಿಸ್ತಾ ಬಂದರೆ ಮೆಮೊರಿ ಪವರ್ ಅಥವಾ ಅವ್ರಿಗೆ ಬುದ್ಧಿಶಕ್ತಿ ಅಂತ ಏನು ಹೇಳ್ತೀವಿ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂದರೆ ಮೆಮೊರಿ ಪವರ್ ಅಂದರೆ ಅವಳು ಅಂದರೆ 10th ವರೆಗೂ ಪ್ರತಿ ಸತಿ ಮೆಮೊರಿ ಟೆಸ್ಟಲ್ಲಿ ಕ್ಲಾಸಿಗೆ 7 ಟಾಪರ್ ಆಗ್ತಿದ್ಲು. ನೆಕ್ಸ್ಟ್ ಫಾನೋ ಫೇಶಿಯಲ್ ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲ ಥರ ಪತ್ರೆಗಳನ್ನು ಯೂಸ್ ಮಾಡ್ತಿರ್ತೀವಿ. ಪತ್ರೆಗಳನ್ನು ಯೂಸ್ ಮಾಡಿ ಮಾಡುವಂಥ ಫೇಶಿಯಲ್. ಇದರಲ್ಲಿ ಪಂಚಪತ್ರೆದು ಒಂದು ಟಾಪ್ ಸೀಕ್ರೆಟ್ ಇದೆ ನಮ್ಮ ಪಾರ್ಲರಲ್ಲಿ. ಪಂಚಪತ್ರೆ ಟ್ರೀಟ್ಮೆಂಟ್ ಅಂದರೆ ಅದೊಂಥರ ಟಾಪ್ ರೇಟೆಡ್ ಫೇಶಿಯಲ್, ತುಂಬ ಡಿಮಾಂಡ್ ಇರುವಂಥದ್ದು. ಅದರ ಸೀಕ್ರೆಟ್ನ ಇವತ್ತು ನಿಮ್ಮ ಶೋ ಅಲ್ಲಿ ಕೂಡ ರಿವೀಲ್ ಮಾಡ್ತೀನಿ ನಾನು. ಸೊ ವೆರಿ ಈಸಿ. ಪಂಚಪತ್ರೆ ಫೇಶಿಯಲ್ ಯಾರಿಗೆ ಸೂಟ್ ಆಗುತ್ತೆ ಅಂತಂದರೆ ಯಾರಿಗೆಲ್ಲ ಪಸ್ ಓರಿಯೆಂಟೆಡ್ ಪಿಂಪಲ್ ಇರುತ್ತೆ, ಪಸ್ ಇರುತ್ತೆ, ಮಾರ್ಕ್ ಕೂಡ ಉಳಿದಿರುತ್ತಲ್ಲ, ಆ ಥರದವರು ಮನೇಲೇ ಪಂಚಪತ್ರೆ ಟ್ರೀಟ್ಮೆಂಟ್ನ ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಬರೀ 5 ಪತ್ರೆ. ಎಲ್ಲ ಪತ್ರೆಗಳು ನಿಮಗೆ ಸಿಗೋ ಅಂಥದ್ದೇ ಆಗಿರುತ್ತೆ. ತುಳಸಿ, ಪುದೀನ, ಬೇವು, ದೊಡ್ಡ ಪತ್ರೆ, ಮತ್ತು ನೀವು ಒಂದು ಸ್ವಲ್ಪ ಆಲೋವೆರಾನ ಕೂಡ ಹಾಕೋಬೋದು, ಆಲೋವೆರಾ ಜೆಲ್ನ ಕೂಡ ಹಾಕೊಳ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಗ್ರೈಂಡರ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಯಾವುದೇ ಪತ್ರೆಗಳನ್ನ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಾಕಬೇಕು. ಆಯುರ್ವೇದದಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಅದರದ್ದು ಪ್ರಾಪರ್ಟೀಸ್ ಆಕ್ಟಿವೇಟ್ ಆಗಬೇಕಂದ್ರೆ ನಾವು ಅರಿಶಿಣನ ಹಾಕಿರ್ಬೇಕು. ಗ್ರೀನ್ಗೆ ಆಪೋಸಿಟ್ ಕಲರ್ ಯೆಲ್ಲೋ. ಸೊ ಹಾಗಾಗಿ ಅದನ್ನು ನಾವು ಒಂಚೂರು ಎಲಿಮೆಂಟನ್ನು ಹಾಕಿದಾಗ ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪಂಚಪತ್ರೆದು ಪ್ಯಾಕ್ ಏನಿರುತ್ತಲ್ಲ, ಫೇಸ್ ಪ್ಯಾಕ್ ತುಂಬ ಲಿಕ್ವಿಡ್ ಆಗೋಯ್ತು ಅಂದರೆ ಅದಕ್ಕೆ ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಅದನ್ನು ನಮಗೆ ಅಪ್ಲಿಕೇಶನ್ ಈಸಿ ಆಗೋ ಥರ ಮಾಡ್ಕೊಳ್ಬೋದು. ಇದನ್ನು ನಾವು ರೆಗ್ಯುಲರ್ ಆಗಿ ವಾರದಲ್ಲಿ 2 ಸತಿ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಎಂಥ ಪಿಂಪಲ್ ಇದ್ರೂ ರೆಡ್ಯೂಸ್ ಆಗುತ್ತೆ, ಪಿಂಪಲ್ ಮಾರ್ಕ್ ಕೂಡ ರೆಡ್ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪತ್ರೆಗಳು. ಸೊ ಇದು ಯಾರು ಹಾಕಬಾರ್ದು ಅಂತಾನು ತಿಳ್ಕೊಳ್ಬೇಕು. ಯಾರಿಗೆ ಪಿಗ್ಮೆಂಟೇಷನ್ ಇರುತ್ತೆ ಅಥವಾ ಓವರ್ ಡ್ರೈ ಸ್ಕಿನ್ ಇರುತ್ತಲ್ಲ ಅವ್ರು ಇದನ್ನ ಹಾಕಬಾರ್ದು. ಸೊ ಎರಡು ಅವರವರ ಸ್ಕಿನ್ ಟೈಪ್ ನ ಬಗ್ಗೆ ಅವ್ರು ಸ್ವಲ್ಪ ಎಚ್ಚರಿಕೆ ಹೇಳ್ತೀವಿ. ಯೂಶಲಿ ಮೇಡಮ್ ಈ ಇದ್ರ ಜೊತೆಗೆ ಸೂರ್ಯನಿಗಿಂತ ದೊಡ್ಡ ಶಕ್ತಿ ಇಲ್ಲ ಭೂಮಿ ಮೇಲೆ ಅಂತ ನಾವು ಹೇಳ್ತೀವಿ. ಸೊ ಈ ಉಷಾಪಾನ, ಸೂರ್ಯಪಾನಗಳು ಸ್ಕಿನ್ ನ ಕಾಂತಿಗೆ ತುಂಬಾ ಒಳ್ಳೇದು, ಮುಖದ ಕಾಂತಿನ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹೆಂಗಿದು ವರ್ಕ್ ಆಗುತ್ತೆ, ಇದ್ರ ಹಿಂದಿನ ಸೀಕ್ರೆಟ್ ಏನು ಅಂತ? ಸೂರ್ಯಪಾನ ಒನ್ ಆಫ್ ದ ಫೇವ್ರೇಟ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ನಾವು ಪ್ರತಿಯೊಬ್ರು ಕ್ಲೈಂಟಿಗೆ ನಮ್ಮ ಪಾರ್ಲರಲ್ಲಿ ಗೈಡ್ ಮಾಡಿ ಕಳಿಸ್ತೀನಿ. ಪಾರ್ಲರ್ಗೆ ತಿಂಗಳಿಗೆ 1 ಸತಿ ಬಂದು ಫೇಶಿಯಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಸೂರ್ಯಪಾನ ಮಾಡೋದು ಅಂತ ಹೇಳ್ಕೊಟ್ಟಿರ್ತೀನಿ. ಇದನ್ನು ಫ್ಯಾನ್ಸಿಯಾಗಿ ನಾವು ಹೇಳ್ಬೇಕಂದ್ರೆ ಸನ್ ಬಾತ್ ಅದು ಅಂತೆಲ್ಲ ಹೇಳ್ತಾರೆ. ಫಾರಿನರ್ಸ್ ಎಲ್ಲ ಸನ್ ಬಾತ್ ಮಾಡೋಕೋಸ್ಕರನೇ ಹೋಗ್ತಾರೆ ಅನ್ನೋದೆಲ್ಲ ನೋಡ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ವಿಟಮಿನ್ ಡಿ ದು ಸೋರ್ಸ್ ಅಂತಂದ್ರೆ ಬಾಂಬ್ ಶೆಲ್ ಅಂದ್ರೆ ಸೂರ್ಯ. ವಿಟಮಿನ್ ಡಿ ನಮಗೆ ಬೇಕನ್ನೋದಂದ್ರೆ ಸೂರ್ಯ. ಭಾರತದಲ್ಲಿ ಮುಂಚೆ ಅದ್ರದ್ದು ವಿಟಮಿನ್ ಡಿ ಡಿಫಿಷಿಯನ್ಸಿ ಅನ್ನೋದೇ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಪ್ರತಿದಿನ ಹೊರಗಡೆ ಹೋಗ್ತಿದ್ರು, ಕೆಲಸ ಮಾಡ್ತಿದ್ರು, ಗೊತ್ತಿರ್ಲಿ ಅಥವಾ ಗೊತ್ತಿಲ್ದಾರ ಅವ್ರಿಗೆ ವಿಟಮಿನ್ ಡಿ ಚೆನ್ನಾಗೇ ಸಿಗ್ತಾ ಇತ್ತು. ಈಗೇನಾಗ್ಬಿಟ್ಟಿದೆ ಅಂದ್ರೆ ಈಗ ಸಾಫ್ಟ್ವೇರ್ ಫೀಲ್ಡ್ಗಳು ಬಂದು ಎಲ್ಲ ರಿವರ್ಸ್ ಆಗ್ಬಿಟ್ಟಿದೆ. ಟೈಮಿಂಗ್ಸ್ ಎಲ್ಲ ತುಂಬಾ ರಿವರ್ಸ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ಹೋಗೋದೇ ಇಲ್ಲ, ರಾತ್ರಿ ಹೊತ್ತು ಅವ್ರದ್ದು ಜರ್ನಿ ಇರುತ್ತೆ. ಸೊ ಸೂರ್ಯನ್ ಬೆಳಕೆ ತಗೊಳಕ್ಕೆ ಟೈಮೇ ಇಲ್ದಂಗೆ ಆಗ್ಬಿಟ್ಟು ವಿಟಮಿನ್ ಡಿ ಡಿಫಿಷಿಯನ್ಸಿ ಬರ್ತಾ ಇರೋದು. ಸಾವಿರಾರು ರೂಪಾಯಿ ಕೊಟ್ಟು ವಿಟಮಿನ್ ಡಿ ಶಾರ್ಟ್ಸ್ ಅಂತ ಹಾಕ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. 16,000 ರೂಪಾಯಿ ಕೊಟ್ಟು ಅದನ್ನೆಲ್ಲ ಹಾಕಿಸ್ಕೊಳ್ಳೋ ಅಂತ ಆಗುತ್ತೆ? ಖಂಡಿತ ಇಲ್ಲ. ಅಂಡ್ ವಿ ಆರ್ ಬ್ಲೆಸ್ಡ್. ಅಂದ್ರೆ ನಮ್ಮ ದೇಶದಲ್ಲಿ 365 ದಿವಸನೂ ನಾವು ಸೂರ್ಯಪಾನ ಮಾಡ್ಬೋದು. ಅಂಡ್ ಇಟ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್. ಇದು ಯಾವ ರಾಕೆಟ್ ಸೈನ್ಸು ಇಲ್ಲ ಇದರಲ್ಲಿ. ಸೊ ಇದನ್ನ ಬೆಳಿಗ್ಗೆ ಮಾಡಿದ್ರೆ ಬೆಟರು. ಬೆಳಿಗ್ಗೆ ಟೈಮೇ ಆಗಲ್ಲ ಅನ್ನೋರು ಸಂಜೆ ಮಾಡ್ಬೋದು. ಅಂದ್ರೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದಲ್ಲಿ ಮಾಡೋದು. ಎಳೆ ಸೂರ್ಯನ ಬಿಸಿಲು ಬರುತ್ತಲ್ಲ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಸಣ್ಣ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಸೂರ್ಯಪಾನ ಅಂತ ಅದರಲ್ಲಿ ಗ್ಲಾಸ್ ಬಾಟ್ಲ್ ಅಥವಾ ಗ್ಲಾಸ್ ಜಾರ್, ಅದರಲ್ಲಿ ಇಲ್ಲಾಂದ್ರೆ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಿ, ನಾರ್ಮಲ್ ವಾಟರ್ ನೀರನ್ನು ಹಾಕಿ ಅದರೊಳಗಡೆ ಲಾವಂಚ ಬೇರನ್ನ ಹಾಕಬೇಕು.
ಅದು ಆಕ್ಟಿವೇಟರ್ ತರ ಕೆಲಸ ಮಾಡುತ್ತೆ. ಅದನ್ನ ನಾವು ಸೂರ್ಯನಿಗೆ ಅಭಿಮುಖವಾಗಿಟ್ಟು ಸೂರ್ಯನಿಗೆ ಅರ್ಪಿಸ್ಬಿಡ್ಬೇಕು ಫಸ್ಟ್. ಅದನ್ನ ಅಲ್ಲೇ ಬಿಟ್ಟು ಅಂದ್ರೆ ಸೂರ್ಯನಿಗೆ ಅರ್ಪಿಸ್ಬಿಟ್ಟು ಸೂರ್ಯಾಭಿಮುಖವಾಗಿ ಕುತ್ಕೊಳ್ಬೇಕು. ಬೆಳಿಗ್ಗೆ ಆದ್ರೆ ಪೂರ್ವಾಭಿಮುಖ, ಸಂಜೆ ಆದ್ರೆ ಪಶ್ಚಿಮಾಭಿಮುಖವಾಗಿ, ಒಟ್ಟಿನಲ್ಲಿ ಸೂರ್ಯ ನಮಗೆ ಕಾಣಿಸೋ ಹಾಗೆ ಕುತ್ಕೋಬೇಕು. ಸ್ವಲ್ಪ ಬೇಗ ಈ ಅಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಐಸ್ ಓಪನ್ ಮಾಡಿನೇ ನೋಡ್ಕೊಳ್ಬೋದು. ಅವಾಗ ತುಂಬಾ ಜಾಸ್ತಿ ಸೂರ್ಯನ ವರ್ಚಸ್ ಇನ್ಕ್ರೀಸ್ ಆಗುತ್ತೆ. ಆಗಲ್ಲ ಅಂತನೋರು ಕಣ್ಣು ಮುಚ್ಕೊಂಡು ಕೂಡ ಮಾಡ್ಬೋದು. ಸುಖಾಸನ ಅಂತ ಹೇಳ್ತೀವಿ. ನಮ್ಗೆ ಯಾವ್ದು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇರುತ್ತೋ, ಕೆಳಗಡೆ ಕೂರಕ್ಕಾಗೋರು ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುತ್ಕೋಬಹುದು, ಇಲ್ಲಾಂದ್ರೆ ಸುಖಾಸನ ಕಾಲ್ ಮಡ್ಚಿ ಕೂಡ ಕುತ್ಕೊಳ್ಬಹುದು. ಕೆಳಗಡೆ ಕೂರ್ಲಿಕ್ಕೆ ಆಗಲ್ಲ ಅಂತನೋರು ಚೇರ್ ಮೇಲೆ ಅಥವಾ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿ ಕುತ್ಕೋಬೇಕು. ಪಾದಗಳು ನೆಲಕ್ಕೆ ಸ್ಪರ್ಶಿಸಿರ್ಬೇಕು, ಎರಡೂ ಪಾದಗಳು ನೀಟಾಗಿ ನೆಲಕ್ಕೆ ಸ್ಪರ್ಶಿಸ್ಬೇಕು. ಈ ತರ ಕುತ್ಕೊಂಡ್ರೆ, ಇಲ್ಲಾಂದ್ರೆ ನೆಲಕ್ಕೆ ನೀವೇ ನಾವು ಕೆಳಗಡೆ ಕನೆಕ್ಟ್ ಆಗಿರ್ತೀವಿ. ಆಮೇಲೆ ರೈಟ್ ಹ್ಯಾಂಡ್ ಅಪ್, ಲೆಫ್ಟ್ ಹ್ಯಾಂಡ್ ಡೌನ್, ಈ ರೀತಿ ನಾವು ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಎಲ್ಲಾ ಚಕ್ರಗಳು ಒಂದೇ ಲೈನ್ ಅಲ್ಲಿ ಇರೋ ಹಾಗೆ. ಕೆಲವರು ತಲೆ ಬಗ್ಗಿಸ್ಕೊಂಡು ಮಾಡ್ತಾ ಇರ್ತಾರೆ, ಕೆಲವರು ತೀರಾ ತಲೆ ಎತ್ತಿ ಮಾಡ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಸಿಟ್ ಸ್ಟ್ರೈಟ್, ಶೋಲ್ಡರ್ ಇರೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಶೋಲ್ಡರ್ ನೇರವಾಗಿರ್ಬೇಕು, ಗೂನ್ ಬೆಂಡ್ ಮಾಡ್ಕೋಬಾರ್ದು. ಈ ರೀತಿಯಾಗಿ ಕುತ್ಕೊಂಡು ಒಂದು ಮಂತ್ರ ಇದೆ, ಸಪ್ತಾಶ್ವರೂಢಂ ನಕ್ಷತ್ರ ಪಾಲಂ ಛಾಯಾಲೋಲಂ ಚಂದ್ರಪಾಲಂ ಗಗನ ಸಂಚಾರಿ ಭಾಸ್ಕರಾಯ ನಮಃ. ಈ ಒಂದು ಮಂತ್ರ ಉಚ್ಚಾರಣೆ ಮಾಡಕ್ ಸಾಧ್ಯ ಆದ್ರೆ ಮಾಡ್ಲಿ, ಅದರ್ವೈಸ್ 3 ಸತಿ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಂಡು ಕೂಡ ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ನೋಡಕ್ ಸಾಧ್ಯ ಆದ್ರೆ ಕಣ್ಣು ಬಿಟ್ಟು ಸೂರ್ಯಪಾನ ಮಾಡಬೇಕು. ಸಾಧ್ಯ ಆಗ್ಲಿಲ್ಲ ಅಂತನೋರು ಕಣ್ಣು ಮುಚ್ಚಿ ಅದನ್ನ ಡೀಪ್ ಇನ್ಹೇಲೇಷನ್ ಅಂಡ್ ಎಕ್ಸಲೇಷನ್, ಓಂಕಾರದ ಉಚ್ಚಾರಣೆ ಅಂತ ಹೇಳ್ತೀವಿ. ಎಷ್ಟು ಟೈಮೇ ಸಿಕ್ಕಿಲ್ಲ ಅಂದ್ರೆ ಬರೀ 3 ಬಾರಿ ದೀರ್ಘವಾಗಿ ಆ ಉಂ ಸೇರಿ ಓಂಕಾರ ಆಗುತ್ತಲ್ಲ, ಆ ಓಂಕಾರವನ್ನ ದೀರ್ಘವಾಗಿ ಉಚ್ಚಾರ ಮಾಡಿ ಸ್ವಲ್ಪ ನಿಧಾನಕ್ಕೆ ಕೈಗಳನ್ನ ಈ ತರ ಸುಕೋಷ್ಣ ಅಂತ ಹೇಳ್ತೀವಿ, ಅದನ್ನ ಮಾಡಿ ಕಣ್ಣಿನ ಮೇಲೆ ಸ್ಪರ್ಶ ಮಾಡಿ ಕೈಗಳಿಗೆ ಕಾಲುಗಳಿಗೆ ಇದ್ರ ಶಕ್ತಿ ಬರಲಿ ಅಂತ ಹೇಳಿ ಒಂದ್ಸತಿ ನಮಸ್ಕಾರ ಮಾಡಿದ್ರೆ ಸಾಕು, ಸೂರ್ಯಪಾನ ಆಗೋಗುತ್ತೆ. ಇದು ಸಿಂಪಲ್ ಟೆಕ್ನಿಕ್ ಆಯ್ತಾ. ಏನಿಲ್ಲ, ಸೂರ್ಯನ ಮುಂದೆ ಕುತ್ಕೊಂಡು 3 ಸತಿ ಓಂಕಾರ ಉಚ್ಚಾರಣೆ ಮಾಡೋದೇ ತುಂಬಾ ಒಳ್ಳೇದು. ಮಾಡುವಾಗ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು. ಅಲ್ಲೇನೋ ಹಾಲು ಕಾಯ್ತದೆ, ಇನ್ಯಾರೋ ಕೇಳ್ತಾರೆ, ಇವತ್ತು ಬಾಸ್ ಏನ್ ಕೇಳ್ತಾರೆ, ಇದೆ ಎಂತ ಯೋಚನೆನೂ ಮಾಡಬಾರ್ದು. ಜಸ್ಟ್ ಸಿಟ್ ಸ್ಟ್ರೈಟ್ ಸಿಂಪಲ್, ಏನು ತಲೆಯಲ್ಲಿ ಇದ್ರೆ ಓಂಕಾರ ಉಚ್ಚಾರಣೆ ಮಾಡಿ. ಟೈಮ್ ಸಿಕ್ಕಿದ್ರೆ ಮೆಡಿಟೇಷನ್ ಕೂಡ ಮಾಡ್ಬೇಕಂದ್ರೆ ಸೂರ್ಯನ ಬೆಳಕನ್ನ ನಾವು ಇನ್ಹೇಲ್ ಮಾಡುವಾಗ ಸೂರ್ಯನ ಬೆಳಕಲ್ಲಿರೋ ಎಲ್ಲ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೋಬೇಕು. ಆಮೇಲೆ ಡೀಪ್ ಎಕ್ಸಿಲ್ ಅಂತ ಹೇಳ್ತೀವಿ, ಉಸಿರನ್ನ ನಿಧಾನವಾಗಿ ಆಚೆ ಹಾಕ್ತಾ ಬಾಡಿಲಿರುವಂಥ ಎಲ್ಲ ನಮ್ಮ ನೆಗೆಟಿವ್ ಥಾಟ್ಸ್ನ ಆಚೆ ಹಾಕಬೇಕು. ಈ ಸಿಂಪಲ್ ಟೆಕ್ನಿಕ್ಸ್ನ ಅಡ್ವಾನ್ಸ್ ಲೆವೆಲ್ಗಳವರೆಗೂ ಇರುತ್ತೆ ಇದು. ಸೊ ಈ ಸಿಂಪಲ್ ಟೆಕ್ನಿಕ್ಗಳನ್ನ ಫಾಲೋ ಮಾಡ್ತಾ ಬಂದರೆ ಸೂರ್ಯಪಾನದಷ್ಟು ಒಳ್ಳೆ ಬ್ಯೂಟಿ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಯಾವ ಬೊಟಕ್ಸ್ ಬೇಕಾಗಿರಲ್ಲ, ಯಾವುದೇ ರೀತಿಯ ಸರ್ಜರಿ ಬೇಕಾಗಿರಲ್ಲ. ಸೂರ್ಯನ ವರ್ಚಸ್ಸು ಅಂತ ಹೇಳ್ತೀವಿ. ಕಲರ್ ಡಸಂಟ್ ಮ್ಯಾಟರ್, ಬೆಳ್ಳಿಗಿರಲಿ, ಕಪ್ಪಗಿರಲಿ, ಮೀಡಿಯಮ್ ಆಗಿರಲಿ, ಗೋಧಿ ಮೈ ಬಣ್ಣ ಇರಲಿ, ಬಟ್ ಆ ಒಂದು ವರ್ಚಸ್ ಅಂತ ಏನು ಹೇಳ್ತೀವಿ, 10 ಜನದ ಮಧ್ಯದಲ್ಲಿ ನಾವು ಸೆಲ್ಫಿ ತಗೊಂಡ್ರಾಗ ಎದ್ದು ಕಾಣ್ತೀವಿ, ದಟ್ ಇಸ್ ಕಾಲ್ಡ್ ವರ್ಚಸ್. ಆ ವರ್ಚಸ್ಸನ್ನ ಎನ್ಹ್ಯಾನ್ಸ್ ಮಾಡ್ಬೇಕಂದ್ರೆ ಸೂರ್ಯನೇ ಕಾರಣ. ಸೊ ಸೂರ್ಯಪಾನ ಮಾಡೋದ್ರಿಂದ ಪ್ರತಿಯೊಬ್ಬರು, ಅದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ, ಎಲ್ಲ ಏಜ್ ಗ್ರೂಪ್ ಅವರು ಮಾಡಿದ್ರೆ ತುಂಬಾ ಒಳ್ಳೆ ಎನರ್ಜಿ ಇರುತ್ತೆ. ಆಮೇಲೆ ಇಡೀ ದಿನ ಒಂದು ದಿವಸ ಮಾಡಿ ನೋಡಿ, ಅದು ಇಡೀ ದಿನ ನಿಮ್ಮನ್ನ ಎನರ್ಜೆಟಿಕ್ ಆಗಿಟ್ಟಿರುತ್ತೆ. ಅಂದ್ರೆ ಲೆಥಾರ್ಜಿ, ಕೆಲವ್ರಿಗೆ ಹೇಳ್ತಿರಲ್ಲ ಬೆಳಿಗ್ಗೆ ತಕ್ಷಣ ಏನೋ ಸೋಮಾರಿತನ, ಕೆಲಸನೇ ಮಾಡಕ್ ಮೂಡಿರಲ್ಲ ಅಂತ, ಅದ್ ಯಾವ್ದು ಇರಲ್ಲ. ಸೂಪರ್ ಎನರ್ಜಿ ಕೊಡೋದೇ ಸೂರ್ಯ. ಸೊ ಹಾಗಾಗಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಸೂರ್ಯಪಾನದ್ದು. ಸೊ ಇದ್ರಲ್ಲಿ ಸೂರ್ಯಪಾನದ ಜೊತೆಗೆ ನೀವು ಈಗ ಹೇಳಿದ್ದು ಈ ಡಿವೈನ್ ಥೆರಪಿ ಬಹಳ ಇತ್ತೀಚೆಗಂತೂ ಬಹಳ ಟ್ರೆಂಡ್ ಕೂಡ ಆಗ್ತಾ ಇದೆ. ಬಟ್ ಈ ಡಿವೈನ್ ಥೆರಪಿಯ ಆಕ್ಚುಯಲ್ ಪ್ರೊಸೆಸ್ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಇದು ಮಾರ್ಕೆಟಿಂಗ್ ಮೂಲಕ ಬೇರೆ ಬೇರೆ ರೀತಿಯ ಹೊಸ ರೂಪ ತಗೋತಾ ಇದೆ. ಬಟ್ ಇದು ಈ ಡಿವೈನ್ ಥೆರಪಿಗೂ ನಮ್ಮ ಈ ಸೌಂದರ್ಯ ಪ್ರಪಂಚಕ್ಕೂ ಹೆಂಗ್ ಲಿಂಕ್ ಆಗಿದೆ, ಹೆಂಗ್ ಸಂಬಂಧ ಇದೆ ಇದು? ತುಂಬಾ ಒಳ್ಳೊಳ್ಳೆ ಕ್ವಶನ್ ಕೇಳ್ತಿದ್ದೀರಾ ಅಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಸೇ ದಿಸ್. ಸೊ ಡಿವೈನ್ ಥೆರಪಿನ ನಾನು ಸುಮಾರು 22 ವರ್ಷಗಳ ಹಿಂದೆ ಕಂಡುಹಿಡಿದಿದ್ದು. ಇದನ್ನ ನಾನು ಕಂಡುಹಿಡಿದೆ ಅಂತ ಅದು ಉತ್ಪ್ರೇಕ್ಷೆ ಮಾಡ್ಕೊಳ್ಳೋದಕ್ಕಿಂತ ಇದನ್ನ ನಾನು ಅದ ರಿಸರ್ಚ್ ಮಾಡ್ತಾ ಇದ್ನಲ್ಲ, ಆಗ ಯೋಗ ನಿದ್ರೆ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಸೊ ಯೋಗ ನಿದ್ರೆ ಮಾಡುವಾಗ ನಾವು ಯೋಗ ನಿದ್ರದಲ್ಲೇ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಶವಾಸನದಲ್ಲಿ ಮಲಗಿ ಡೀಪ್ ಇನ್ಹಲೇಷನ್, ಎಕ್ಸಲೇಷನ್, ಪಾದದಿಂದ ಎಲ್ಲ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅದನ್ನ ನಾವು ಮಾಡ್ತಾನೆ ಇರ್ತೀವಿ. ಸೊ ಅವಾಗ ನನಗನ್ಸಿದ್ದು ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ನ ಕ್ಲೈಂಟ್ಸ್ಗಳಿಗೂ ಕೊಡ್ಬೇಕದು. ಅವರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಪ್ರತಿದಿನ ಯೋಗಕ್ಕೆ ಬನ್ನಿ ಅಂತ ಹೇಳೋದಕ್ಕೆ ನಂಗೆ ಟೈಮ್ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ನನ್ನ ಕ್ಲೈಂಟ್ಸ್ಗೆ ನಾನು ಈ ಪಾರ್ಲರ್ಗಳಲ್ಲಿ ಮಾಡುವಂಥ ಸರ್ವಿಸ್ಗಳಲ್ಲಿ ಇದನ್ನ ಎನ್ಕಾರ್ಪೊರೇಟ್ ಮಾಡಿದ್ರೆ ಅವ್ರಿಗೆ ಇದು ಬೆನಿಫಿಟ್ ಚೆನ್ನಾಗಿ ಸಿಗುತ್ತಲ್ಲ ಅಂತ 22 ವರ್ಷದ ಹಿಂದೆ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು. ಅದು ಯಾವುದು ಸೀರಿಯಸ್ ನೋಟಲ್ಲಿ ಮಾಡಿರಲಿಲ್ಲ. ತುಂಬ ಕ್ಲೋಸ್ ಕ್ಲೈಂಟ್ ಇರ್ತಾರಲ್ಲ ಅವ್ರಿಗೆ ಒಂದ್ಸತಿ ಇದನ್ನ ಮಾಡ್ತೀನಿ, ಅದು ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಕೇಳಿ ಅಂತ. ಅವಾಗ ಇದಕ್ಕೆ ಹೆಸರು ಕೂಡ ಇಟ್ಟಿರಲಿಲ್ಲ ನಾನು ಇನ್ನು, ಡಿವೈನ್ ಥೆರಪಿ ಅಂತ. ಸೊ ಅದನ್ನ ಒಂದ್ಸತಿ ಟ್ರೈ ಮಾಡೋಣ ಅಂತ. ಆಮೇಲೆ ಓವರ್ ದ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಹೆಂಗೆ ಅಂದ್ರೆ ಇಟ್ ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಅವರೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅದಕ್ಕೆ ಡಿವೈನ್ ಥೆರಪಿ ಅಂತ ಇಟ್ಟಿದ್ದು. ಸೊ
ಹಾಗಾಗಿ ಇದರಲ್ಲಿ ಹೇಗೆ ಅಂದರೆ ಇದು ಫುಲ್ಲು ಇನ್ಸ್ಪೈರ್ ಆಗಿರೋದು ಯೋಗ ನಿದ್ರೆಯಿಂದ. ಯೋಗ ನಿದ್ರಾದಲ್ಲಿ ಹೇಗೆ ನಾವು ಅಂದರೆ ರೆಸ್ಪಿರೇಟರಿ ಸಿಸ್ಟಮಿಂದ ಸ್ಟಾರ್ಟ್ ಆಗುತ್ತೆ ಇದು. ಫೇಶಿಯಲ್ ಮಾಡುವಾಗ ನಾವು ಮಾಡುವಂಥ ಸರ್ವಿಸ್ ಫೇಶಿಯಲ್ ಹೇರ್ ಸ್ಪಾದಲ್ಲೂ ನಾವು ಇದನ್ನು ಮಾಡ್ತಾ ಇರ್ತೀವಿ. ಸೊ ಈಗ ಪಾರ್ಲರ್ಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಇಟ್ಸ್ ಲೈಕ್ ಅ ಫ್ಯಾಕ್ಟ್ರಿ. 10 ಟಾರ್ಗೆಟ್ 20 ಟಾರ್ಗೆಟ್ ಇರುತ್ತೆ. ಇವತ್ತಿನ ಟಾರ್ಗೆಟ್ ನಾನು ರೀಚ್ ಮಾಡಬೇಕು. ಸೊ 40 ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿರ್ತೀವಿ. ಬರಾದ್ಮೇಲೆ ಒಬ್ರು ಬಡ 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 ಮಾಡ್ತಾ ಇರ್ತೀವಿ, ಅವರು ಮಾಡಿಸ್ಕೊತಿರ್ತಾರೆ, ಹೋಗ್ತಾ ಇರ್ತಾರೆ. ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಒಂದು ಮೆಕ್ಯಾನಿಕಲ್ ಪ್ರೋಸೆಸ್ ಆಗ್ಬಿಡುತ್ತೆ. ಹಂಗಾಗ್ಬಾರ್ದು. ಸೊ ಪಾರ್ಲರ್ ಅನ್ನೋದು ನನಗೆ ಪ್ಯಾಂಪರಿಂಗ್ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿರ್ತಾರೆ ಕ್ಲೈಂಟ್ ಅಲ್ವಾ, ನನ್ನದೇ ಆದಂಥ ಮೀ ಟೈಮ್ನ ಎಂಜಾಯ್ ಮಾಡಬೇಕು ಅಂತ. ಆ ಥರದವ್ರಿಗೆ ಬರೀ ಫಿಸಿಕಲ್ ಮಾತ್ರ ಅಲ್ಲ, ಅಂದರೆ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ರಿಲ್ಯಾಕ್ಸ್ ಆದಾಗ ಅದು ಇನ್ನಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅಂಡ್ ನನ್ನ ಪ್ರಕಾರ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಬರೀ ಬೇರೆಯವ್ರಿಗೋಸ್ಕರನೇ ಇರ್ತೀವಿ. ಗಂಡನ ಕೆಲಸ ಮಾಡ್ಕೊಟ್ಟಿರೋ ಮಕ್ಳು ನೋಡ್ಕೋ, ಇವ್ರು ನೋಡ್ಕೋ ಅಂತಾನೆ ಯೋಚನೆ ಮಾಡ್ತಾ ಇರ್ತೀವಿ. ನಮಗಾಗಿ ನಾವು ಏನೂ ಮಾಡ್ಕೊಂಡಿರಲ್ಲ. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ, ಅವ್ರಿಗೋಸ್ಕರನೇ ಟೈಮ್ ಡೆಡಿಕೇಟ್ ಮಾಡಿ. ಆಮೇಲೆ ನಾವು ಮಾಡೋರು ಅಷ್ಟೇ ಅದೊಂದು ಮಿಸ್ಟೇಕ್ ಮಾಡ್ತಾರೆ ಪಾರ್ಲರ್ಗಳಲ್ಲಿ. ಎಲ್ಲೋ ಟಿವಿ ಹಾಕೊಂಡಿರ್ತಾರೆ, ಇಲ್ಲಾಂದ್ರೆ ಇಯರ್ಫೋನ್ ಏನೋ ಹಾಕೊಂಡ್ಬಿಟ್ಟು ಒಂದು ಪ್ರೋಸೆಸ್ ಅಷ್ಟೇ, ಒಂದು 20 ಟೈಪ್ಸ್ ಆಫ್ ಮಸಾಜ್ ಮಾಡ್ಬೇಕು. ಅವಾಗ ಅದು ಅಷ್ಟು ವಿಗ್ರಸ್ ಆಗಿ ಮಾಡೋ ನೆಸೆಸರಿನೂ ಇರೋದಿಲ್ಲ. ಮತ್ತೆ ಸ್ಕಿನ್ ಅನ್ನು ಯಾವಾಗ್ಲೂ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾವು ಅದೇ ತರನೇ ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಲ್ವಾ, ಅದು ಪಾರ್ಲರ್ ಅಲ್ಲೂ ವರ್ಕ್ ಆಗುತ್ತೆ. ಸೊ ಯಂತ್ರ ಅಂದ್ರೆ ಯಾಂತ್ರೀಕರಣವಾಗಿ ನಾವು ಮಾಡೋದು, ಮಂತ್ರ ಅಂದ್ರೆ ನಾವು ಉಚ್ಚಾರಣೆ ಮಾಡುವಂಥದ್ದು, ತಂತ್ರಗಾರಿಕೆ ಅಂತಂದ್ರೆ ಅದನ್ನ ಯಾವ ಫಾರ್ಮುಲೇಷನ್ ಅಲ್ಲಿ ಮಾಡಿ ಔಟ್ಪುಟ್ ಹೆಂಗ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನಾನು ಪಾರ್ಲರ್ ಅಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರಲ್ಲಿ ಹೇಗ್ ಮಾಡ್ತೀವಿ ಅಂದ್ರೆ ಟೇಕ್ ಎ ಡೀಪ್ ಬ್ರೆತ್ ಇನ್ಸೈಡ್ ಅಂತ ಹೇಳ್ತಾ ಅವ್ರಿಗೆ ರೆಸ್ಪಿರೇಟರಿ ಸಿಸ್ಟಮ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಮಸಾಜಿಂಗ್ ಮೂವ್ಮೆಂಟ್ ಕೂಡ ಅಪ್ವರ್ಡ್ ಅಲ್ಲಿ ಇರುತ್ತೆ. ಸ್ಲೋಲಿ ಬ್ರೀದ್ ಔಟ್ ಅಂತ ಹೇಳುವಾಗ ಮಸಾಜಿಂಗ್ ಮೂವ್ಮೆಂಟ್ ಕೂಡ ಡೌನ್ವರ್ಡ್ ಅಲ್ಲಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಪ್ರಾಣವಾಯು ಅಂತ ಏನ್ ಹೇಳ್ತೀವಿ ಅದು ಫಸ್ಟ್ ರೆಗ್ಯುಲೇಟ್ ಆಗುತ್ತೆ. ಆಯ್ತಾ. ಸೊ ಪ್ರಾಣವಾಯು ರೆಗ್ಯುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಏನ್ ಮಾಡ್ತಾರೆ, ಅವ್ರ ಪ್ರೆಸೆನ್ಸ್ ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ನನಗೇನೋ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಪ್ರೆಸೆನ್ಸ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಆಕ್ಟಿವೇಟ್ ಯುವರ್ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಪ್ರೆಷರ್ ಪಾಯಿಂಟ್ಗಳನ್ನ ಆಕ್ಟಿವೇಶನ್ ಮಾಡ್ತಿರ್ತೀವಿ. ಇದು ಹೇಗೆ ಟೆಕ್ನಿಕ್ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಅಂತಂದ್ರೆ, ಈಗ ನಾವು ಒಳಗಡೆ ಇಷ್ಟೆಲ್ಲ ಲ್ಯಾವಿಶ್ ಆಗಿ ಮಾಡ್ಸಿರ್ತೀವಿ, ಲೈಟ್ ಫ್ಯಾನ್ ಎಲ್ಲ ಹಾಕಿರ್ತೀವಿ, ಅದ್ರದ್ದು ಸ್ವಿಚ್ ಒಂದ್ ಕಡೆ ಇರುತ್ತೆ, ಅದನ್ನ ಆನ್ ಮಾಡಿಲ್ಲ ಅಂದ್ರೆ ಇದು ಯಾವ್ದು ವರ್ಕೇ ಆಗಲ್ಲ. ಹಾಗೆ ನಮ್ಮಲ್ಲಿ ಸಾಕಷ್ಟು ಪ್ರೆಷರ್ ಪಾಯಿಂಟ್ಗಳಿರುತ್ತೆ, ನಾವು ಅದನ್ನ ಆಕ್ಟಿವೇಟ್ ಮಾಡಿಲ್ಲ ಅಂದ್ರೆ ಅದು ಯಾವ್ದು ನೆಟ್ಗೆ ವರ್ಕ್ ಮಾಡಲ್ಲ. ಸೊ ಹಾಗೆ ಫೇಶಿಯಲ್ ಅಲ್ಲಿ ಮಾಡ್ತಾ ಮಾಡ್ತಾ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿದಾಗ ಪ್ರೆಷರ್ ಪಾಯಿಂಟ್ಗಳನ್ನ ಆಕ್ಟಿವೇಟ್ ಮಾಡ್ತೀವಿ. ಸೊ ಆಕ್ಟಿವೇಶನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಜಾಸ್ತಿ ಆಗುತ್ತೆ. ಮೈಂಡ್, ಬಾಡಿ ಅಂಡ್ ಸೋಲ್ ಒಂದೇ ಕಡೆ ಬಂದು ಕುತ್ಕೊಳ್ಳುತ್ತದು. ನಾವು ಹೇಳೋದು ಕೇಳಿಸ್ಕೊಳ್ತಾ ಇರ್ತಾರೆ, ಮಾಡೋದನ್ನ ಫೀಲ್ ಮಾಡ್ತಾರೆ, ಸ್ಪರ್ಶ ಫೀಲ್ ಮಾಡ್ತಾ ಇರ್ತಾರೆ, ಅದ್ರ ಅರೋಮನ ಇನ್ಹೇಲ್ ಮಾಡ್ತಾ ಇರ್ತಾರಲ್ಲ. ಹಾಗಾಗಿ ಅದು ಎಲ್ಲ ಸೇರಿ ಆ ಡಿವೈನಿಟಿ ಅಂತ ಏನ್ ಹೇಳ್ತೀವಿ ಅದು ಇನ್ಕ್ರೀಸ್ ಆಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಸ್ಕಿನ್ ಅಲ್ಲಿ ಕೊಲಾಜನ್ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಕ್ಸಿಜನ್ ಬೂಸ್ಟಿಂಗ್ ಜಾಸ್ತಿ ಮಾಡುತ್ತೆ, ವೈಟ್ನಿಂಗ್, ಟೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಅಟ್ ಎ ಟೈಮ್ ಆಗೋದಕ್ಕೆ ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಡಿವೈನ್ ಥೆರಪಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಫೇಶಿಯಲ್ ಮಾಡಿಸ್ಕೊಳ್ವಾಗ, ಹೇರ್ ಸ್ಪಾ ಮಾಡಿಸ್ಕೊಳ್ವಾಗ ಈ ಡಿವೈನ್ ಥೆರಪಿನ ಯಾಕೆ ಅಷ್ಟು ಇಷ್ಟಪಡ್ತಾರೆ ಅಂದ್ರೆ, ಒಂದು ತಾಯಿ ಮಗುನ ಪ್ರೀತಿಸುವಾಗ ಎಷ್ಟು ಪ್ರೀತಿ ಮಮಕಾರ ತುಂಬಿರ್ತಾಳಲ್ಲ, ಎಲ್ಲದನ್ನು ಬಿಟ್ಟು ಜಗತ್ತನ್ನೇ ಬಿಟ್ಟು ನಮ್ಗೆ ಮಗುನೇ ದೊಡ್ಡದಾಗಿರುತ್ತೆ. ಹಾಗೆ ನಾವು ಒಂದು ಮಗು ತರ ಕ್ಲೈಂಟ್ ಹತ್ರ ಬಿಹೇವ್ ಮಾಡ್ಬೇಕಂದ್ರೆ, ಆ ಮಗುಗೆ ನಾವು ಹೆಂಗೆಲ್ಲ ಮಸಾಜ್ ಮಾಡಿ ಒಂದು ಸ್ನಾನ ಮಾಡಿಸಿದಾಗ ನನ್ನ ಮಗು ಅಂತ ಮಾಡ್ತೀವಲ್ಲ, ಸೊ ಆ ಭಾವನೆ ಬಂದಾಗ ಅವ್ರಿಗೆ ಆ ಪ್ಯಾಂಪರಿಂಗ್ ಸೆಷನ್ ಸಿಕ್ಕಿದ ತಕ್ಷಣ ಒಂದು ಖುಷಿಯಾದ ಅಟ್ಮಾಸ್ಫಿಯರ್ ಇರುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಖುಷಿ ಆಗುತ್ತೆ. ಆ ಖುಷಿನೇ ಅವ್ರಿಗೆ ಗ್ಲೋ ಎನ್ಹಾನ್ಸ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಸೊ ಮೈಂಡ್ ರಿಲ್ಯಾಕ್ಸ್ ಆದ್ರೆ ಸ್ಕಿನ್ ಆಟೋಮೆಟಿಕಲಿ ಆಗುತ್ತೆ. ಹಾಗಾಗಿ ಡಿವೈನ್ ಥೆರಪಿಲಿ ಮೈಂಡ್, ಬಾಡಿ ಅಂಡ್ ಸೋಲ್ ರಿಲ್ಯಾಕ್ಸ್ ಆಗುತ್ತೆ, ತುಂಬಾ ಚೆನ್ನಾಗುತ್ತೆ. ಮ್ಯಾಮ್ ಯೂಶುವಲಿ ಈಗ ಈ ಕೊರಿಯನ್ ಸ್ಕಿನ್ ಅನ್ನೋದು, ಕೊರಿಯನ್ ಗ್ಲಾಸ್ ಸ್ಕಿನ್ ಅನ್ನೋದು ಬಹಳ ಟ್ರೆಂಡ್. ಈಗ ಎಲ್ಲಾರು ಕೂಡ ಕೆ ಡ್ರಾಮಾನೆಲ್ಲ ನೋಡಿದ್ಮೇಲಂತೂ ಎಲ್ಲಾರ್ಗು ಶುರು ಆಗ್ಬಿಟ್ಟಿದೆ ಈಗ ಕೊರಿಯನ್ ಸ್ಕಿನ್ ಬರ್ಬೇಕು ಅನ್ನೋ. ಈ ಗೋಲ್ಡನ್ ಫೇಶಿಯಲ್ ಈಗ ಮುಂಚಿಂದೆಲ್ಲ ಫೇಶಿಯಲ್ ಪ್ರೊಸೆಸ್ ಇತ್ತು, ಈಗೆಲ್ಲ ಕೊರಿಯನ್ ಸ್ಕಿನ್ ರುಟೀನ್ ಅಂತ ಹೋಗ್ತಾ ಇದಾರೆ. ಸೊ ಇದು ಎಷ್ಟು ಪರಿಣಾಮಕಾರಿ, ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ? ಈಗಂತೂ ಕೊರಿಯನ್ ಫೇಶಿಯಲ್ ಟ್ರೆಂಡ್ ತುಂಬಾ ಜಾಸ್ತಿ ಆಗಿದೆ, ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ? ಯಾಕೆಂದ್ರೆ ನಾನು ಯೂಶುವಲಿ ಏನ್ ನಂಬ್ತೀನಿ, ಅವರವರ ವಾತಾವರಣಕ್ಕೆ ತಕ್ಕ ಹಾಗೆ ಇರುತ್ತೆ. ಕೊರಿಯನ್ಸ್ ಗಳ ಅವ್ರ ದೇಶ ಮತ್ತು ಅವ್ರ ವಾತಾವರಣ ಹಂಗೆ ಇದೆ, ಅವ್ರ ಜೀನ್ಸ್ ಹಂಗೆ ಇದೆ, ಸೊ ಅದು ಬರುತ್ತೆ. ನಾವ್ ಇಂಡಿಯನ್ಸ್, ನಾವು ಸೌತ್ ಇಂಡಿಯನ್ಸ್, ನಮ್ ಸ್ಕಿನ್ ಒಂದ್ ಸ್ವಲ್ಪ ಡಾರ್ಕ್, ಸೊ ನಾವು ಕೊರಿಯನ್ ಸ್ಕಿನ್ ಗೆ ಅಬ್ಸೆಸ್ ಆಗೋದು ಎಷ್ಟು ಸರಿ, ಮತ್ತು ಅದು ನಿಜಾನ? ಇವ್ರು ಕೊಡ್ತಾ ಇರುವ ಈಗಿನ ಈ ಫೇಶಿಯಲ್ ಕೊರಿಯನ್ ಏನೋ ಮಾಸ್ಕ್ ಅಂತೆ ಕೊರಿಯನ್ ಸ್ಕಿನ್ದು, ಸೊ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತೆ? ಇದು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಅ ಬಕ್ವಾಸ್. ಪಕ್ಕ
ಬಕ್ವಾಸ್ ಇದು. ಇನ್ನೊಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಾಸ್ಮೆಟಿಕ್ ಫೀಲ್ಡ್ ಅನ್ನೋದು ತುಂಬಾ ದೊಡ್ಡದು. ಈಗ ಸೋ ಕಾಲ್ಡ್ ಏನು ಈಗ ವಾಲ್ಗೆಲ್ಲ ಪೇಂಟ್ ಮಾಡಿಸ್ತೀವಲ್ಲ, ಆ ಪೇಂಟ್ ಖರ್ಚಾಗೋದಕ್ಕಿಂತ ಹೆಚ್ಚಾಗಿ ಕಾಸ್ಮೆಟಿಕ್ಸ್ ಖರ್ಚಾಗ್ತದೆ. ಸೊ ವಾಲ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಯಾರು ಯೋಚನೆ ಮಾಡ್ತಿಲ್ಲ, ಅದು ಕುಡಿಯೋ ಪೇಂಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ನೀವು ಹೇಳಿದ ಎಷ್ಟು ಕರೆಕ್ಟ್ ಅಂದ್ರೆ ಕೊರಿಯನ್ ಸ್ಕಿನ್ ಸ್ಟ್ರಕ್ಚರೇ ಬೇರೆ, ಇಂಡಿಯನ್ ಸ್ಕಿನ್ ಸ್ಟ್ರಕ್ಚರೇ ಬೇರೆ. ಈಗ ಕೊರಿಯನ್ ಬೈ ಬರ್ತ್ ಅವರು ಫೇರ್ ಟೋನ್ ಅಲ್ಲಿ ಇರ್ತಾರೆ, ಕೂಲ್ ಟೋನ್ ಅಂತ ಹೇಳ್ತೀವಿ ಅದಕ್ಕೆ. ಅವ್ರೆಲ್ಲರೂ ಕೂಲ್ ಟೋನ್ ಅಲ್ಲೇ ಇರ್ತಾರೆ. ಹಾಗಾಗಿ ಅವ್ರು ಏನು ಮಾಡದೇ ಇದ್ರು ಬೆಳ್ಳಗೆ ಕಾಣಿಸ್ತಾ ಇರ್ತಾರೆ. ಮತ್ತೆ ಬೆಳ್ಳಗ್ ಕಾಣೋದು ಸೌಂದರ್ಯದ ಪ್ಯಾರಾಮೀಟರ್ ಆಗಿರ್ಬಾರ್ದು. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮೋಸ್ಟ್ ಆಫ್ ದ ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಆಗಿರ್ಬೋದು ಅಥವಾ ಮಿಸ್ ವರ್ಲ್ಡ್ ಆಗಿರ್ಬೋದು, ಇಂಡಿಯನ್ಸ್ ಜಾಸ್ತಿ ಆಗಿದ್ದಾರೆ. ಯಾತಕ್ಕೆ? ನಾಟ್ ಬಿಕಾಸ್ ಆಫ್ ದೇರ್ ಫೇರ್, ತುಂಬಾ ಬೆಳ್ಳಗಿದ್ದಾರೆ ಅಂತ ಆಗಿಲ್ಲ. ಬಿಪಾಶಾ ಬಾಸು ಆಗಿರ್ಬೋದು ಅಥವಾ ಸುಷ್ಮಿತಾ ಸೇನ್, ಇವರೆಲ್ಲ ಡಸ್ಕಿ ಬ್ಯೂಟೀಸ್. ಪ್ರಿಯಾಂಕಾ ಚೋಪ್ರಾ ಇಸ್ ಬೆಸ್ಟ್ ಎಕ್ಸಾಂಪಲ್. ಸೊ ಇವರೆಲ್ಲ ಡಸ್ಕಿ ಬ್ಯೂಟೀಸ್. ಬಟ್ ನಮ್ಮ ಪರ್ಸೋನಾ ಅಂತ ಏನ್ ಹೇಳ್ತೀವಿ, ಆ ವರ್ಚಸ್ ಅಂತ ಈಗ ಹೇಳಿದ್ನಲ್ಲ, ಅದು ಕೊರಿಯನ್ ಸ್ಕಿನ್ಗಿಂತ ಫಾರ್ ಬೆಟರ್, ತುಂಬಾ ಬೆಟರ್ ಆಗಿರುತ್ತೆ. ಮತ್ತೆ ವಿ ಕ್ಯಾರಿ ಅವರ್ ರೇಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಈ ಇಂಡಿಯನ್ ರೇಸ್ ಏನಿದೆ ಅಥವಾ ನಮ್ಮ ಇದ್ರದ್ದು ಸ್ಕಿನ್ ಸ್ಟ್ರಕ್ಚರೇ ವಾರ್ಮ್ ಸ್ಕಿನ್ ಟೋನ್ ಅಂತ ಹೇಳ್ತೀವಿ. ಅಂದ್ರೆ ಗೋಧಿ ಮೈ ಬಣ್ಣಕ್ಕೆ ಸೇರಿದವ್ರು ನಾವೆಲ್ಲ. ನಮ್ಮ ಹುಚ್ಚುತನ ಅಷ್ಟೇ ನಾವು ಕೊರಿಯನ್ ತರ ಆಗ್ಬೇಕಂತ. ಯಾಕೆ ಅವ್ರು ಇಂಡಿಯನ್ಸ್ ತರ ಆಗ್ಲಿ ಬಿಡಿ ಅಲ್ವಾ? ಸೊ ಅದು ಎಷ್ಟು ಸತ್ಯ ಅಂದ್ರೆ ಬೆಳ್ಳಗಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಕೊರಿಯನ್ ಫೇಶಿಯಲ್ಸ್ಗಳು ಮಾಡಿಸ್ಕೊಳ್ಳೋದು ಅಥವಾ ಕೊರಿಯನ್ ಫೇಶಿಯಲ್ ಟ್ರೆಂಡ್ ಸ್ಟಾರ್ಟ್ ಆಗಿದ್ದೆ 2011 ಇಂದ, ಈ ಕೆ ಡ್ರಾಮಾ ಇಂದ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಆ ಹುಚ್ಚುತನಕ್ಕೆ ಯಾರು ಬೀಳ್ಬಾರ್ದು ಅಂತ ನಿಮ್ಮ ಶೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಮ್ಮತನನ ನಾವು ತುಂಬಾ ಸ್ಟ್ರಾಂಗ್ ಆಗಿ ಹಿಡಿಬೇಕು. ಈಗ ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ, ನಾನು ದೀಪಾ ನಾಗೇಶ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ನಾನು ಇನ್ಯಾವುದೋ ಹೆಸರಲ್ಲಿ ನಾನು ಪ್ರೊಜೆಕ್ಟ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ಸೊ ನನ್ನ ತನನ ನಾವು ಬಿಟ್ಕೊಡ್ಬಾರ್ದು. ಇನ್ಫ್ಲುಯೆನ್ಸ್ ಆಗ್ತಾರ ಅವ್ರು, ಇಂಡಿಯನ್ ಸ್ಕಿನ್ ಟೋನ್ಗೆ ಇನ್ಫ್ಲುಯೆನ್ಸ್ ಆಗ್ಲಿ ಬಿಡಿ ಅಲ್ವಾ? ಕೊರಿಯನ್ಸ್ ಅಲ್ಲಿ ಲಕ್ಷಣನೇ ಇರಲ್ಲ ಫಸ್ಟ್ ಆಫ್ ಆಲ್, ಇಟ್ ಇಸ್ ಅ ಫ್ಯಾಕ್ಟ್. ಸೊ ಅದು ಕೊರಿಯನ್ ಫೇಶಿಯಲ್ ಅನ್ನೋದು ದೊಡ್ಡ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯಾಕಂದ್ರೆ ಈ ಕಾಸ್ಮೆಟಿಕ್ ಫೀಲ್ಡ್ ಅಲ್ಲಿ ಪ್ರತಿದಿನ ಹೊಸದ್ ಕೇಳ್ತಾ ಇರ್ತಾರೆ. ಹಾಗಾಗಿ ಫಸ್ಟ್ ಗೋಲ್ಡ್ ಫೇಶಿಯಲ್, ಪ್ಲಾಟಿನಮ್ ಫೇಶಿಯಲ್, ಸಿಲ್ವರ್ ಫೇಶಿಯಲ್ ಅಂತೆಲ್ಲ ಬಂತು, ನೀವು ಕೇಳಿದ್ರಲ್ಲ, ಅದೆಲ್ಲ ಬಂತು. ಇವಾಗ ಅದೆಲ್ಲ ಸ್ವಲ್ಪ ಹಳೇದಾಗ್ತಾ ಬಂತು. ಈಗ ಕೊರಿಯನ್ ಫೇಶಿಯಲ್ ಅನ್ನೋದು ತುಂಬಾ ಜಾಸ್ತಿ ಸ್ಟಾರ್ಟ್ ಆಗಿರೋದು. ಸೊ ಈ ಕೊರಿಯನ್ ಫೇಶಿಯಲ್ ಅಲ್ಲಿ ಅವರು ತುಂಬಾ ಕೆಮಿಕಲ್ ಬ್ಲೀಚ್ಗಳನ್ನ ಯೂಸ್ ಮಾಡಿರ್ತಾರೆ. ಅದು ಯಾವ್ದೋ ಈ ಕರಡಿಗೆ ಹಾಕಿದ್ರು ಅದು ಬೆಳ್ಳಗಾಗತ್ತೆ ಅಂತ ಬ್ಲೀಚಿಂಗ್ ಏಜೆಂಟ್ಗಳನ್ನ ಹಾಕಿರ್ತಾರೆ. ಸೊ ಆ ತಕ್ಷಣಕ್ಕೆ ಬೆಳ್ಳಗಾಗುವಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಅಮೋನಿಯಾ, ಹೆವಿ ಕೆಮಿಕಲ್ಗಳಿಂದ ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಬೆಳ್ಳಗಾಗುವಂತ ಚಾನ್ಸಸ್ ಇರುತ್ತೆ. ಬಟ್ ಲೇಟರ್ ಆನ್ ತುಂಬಾ ಅಡ್ವರ್ಸ್ ಆಕ್ಷನ್ ಆಗುತ್ತೆ. ಬಿಂಗ್ ಎ ಬ್ಯೂಟಿ ಥೆರಪಿಸ್ಟ್ ನಾನು ಅದನ್ನ ಟ್ರೈ ಮಾಡಿದ್ದೀನಿ ಕೂಡ. ಅಂಡ್ ಆ ಕೆಮಿಕಲ್ಗಳನ್ನ ನಾನು ಯಾವುದೇ ಕಾರಣಕ್ಕೂ ನನ್ನ ಕ್ಲೈಂಟ್ ಮೇಲೆ ಹಾಕಬಾರ್ದು ಅಂತ ಕೂಡ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಬಿಕಾಸ್ ಇಟ್ ಕಂಟೈನ್ಸ್ ಹೆವಿ ಕೆಮಿಕಲ್ಸ್. ಮಕ್ಕಳಿಗಂತೂ ಅದರಲ್ಲೂ ಇದು ಇನ್ಫ್ಲುಯೆನ್ಸ್ ಆಗ್ತಾ ಇರೋದು ನಮ್ಮ ಜೆನ್ಸಿಗಳು. ಸೊ ಅಷ್ಟು ಟೆಂಡರ್ ಸ್ಕಿನ್ಗೆ ಇಂಥ ಹಾರ್ಶ್, ಇನ್ಫ್ಯಾಕ್ಟ್ ನಮ್ಮ ಬಾತ್ರೂಮ್ ಕ್ಲೀನರ್ಗಿಂತ ಸ್ಟ್ರಾಂಗ್ ಕೆಮಿಕಲ್ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಇದರದೆಲ್ಲ ಹುಚ್ಚುತನಕ್ಕೆ ಹೋಗೋದು ಬೇಡ. ಇಂಡಿಯನ್ ಲೆಗೆಸಿನ ಕ್ಯಾರಿ ಮಾಡಿದ್ರೆ ಒಳ್ಳೆ ಸೌಂದರ್ಯದ ಸೀಕ್ರೆಟ್ಸ್ಗಳು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಅಲ್ಲೇ ಇರುತ್ತೆ. ಇನ್ಫ್ಯಾಕ್ಟ್ ಗೋಲ್ಡನ್ ಫೇಶಿಯಲ್ದು ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ. ಗೋಲ್ಡ್ ಫೇಶಿಯಲ್ ಬಗ್ಗೆ ಇದನ್ನ ಪೇಟೆನ್ಸಿಗೆ ಅಪ್ಲೈ ಮಾಡಿದ್ದಾರೆ. 40 ವರ್ಷದ ಹಿಂದೆ ನಾವು ಕಂಡಿಡಿದ್ವಿ, 36 ವರ್ಷದ ಹಿಂದೆ ನಾವು ಕಂಡಿಡಿದ್ವಿ ಅಂತ ಚೈನಾನು ಮತ್ತೆ ಜರ್ಮನಿಯವರೆಲ್ಲ ಪೇಟೆನ್ಸಿಗೆ ಅಪ್ಲೈ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಟು ಬಿ ಫ್ರ್ಯಾಂಕ್, 2000 ವರ್ಷಗಳ ಹಿಂದೆನೇ ಇದ್ರ ಇತಿಹಾಸ ಇತ್ತು ನಮ್ಗೆ. ಹೇಗೆ ಅಂತಂದ್ರೆ ಸ್ವರ್ಣೋದಕ, ರತ್ನೋದಕ, ಭಸ್ಮೋದಕ ಅಂತೆಲ್ಲ ಉದಕಗಳನ್ನ ನಾವು ಮಾಡ್ತೀವಿ. ಆಯ್ತಾ? ಇದನ್ನ ನಾನು ಇಸ್ಕಾನ್ಗೆ ಹೋದಾಗ ರಿಸರ್ಚ್ ಮಾಡಿದ್ದು. ಯಾವುದೇ ಈಗ ಹಳೆಯ ದೇವಸ್ಥಾನಗಳು ಹೋಗಿ 2000-3000 ಇಸ್ವಿ ಹಳೇದಾದ್ರೂ ಆ ಶಿಲೆಗಳಿಗೆ ಒಂದು ವರ್ಚಸ್ ಇರುತ್ತೆ. ಈಗ ತಿರುಪತಿ ತಿಮ್ಮಪ್ಪನ ನೋಡಿದ ತಕ್ಷಣ ಒಂದು ವರ್ಚಸ್ ಇರುತ್ತೆ. ಸೊ ಆ ಒಂದು ಕಲ್ಲಿಗೆ ಆ ವರ್ಚಸ್ ಎಲ್ಲ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಈ ಉದಕಗಳಿಂದ ಬರುತ್ತೆ. ಉದಕ ಅಂದ ತಕ್ಷಣ ಸ್ನಾನ ಮಾಡಿಸೋದು. ಬೆಳಿಗ್ಗೆ ಅದಕ್ಕೆ ದೇವರಿಗೆ ಚಿನ್ನದ ಕಾಯಿನ್ಗಳು ಬರುತ್ತಲ್ಲ, ಈಗ್ಲೂ ಪದ್ಧತಿ ಇದೆ. ಬೆಳಿಗ್ಗೆ ಆ ಕಾಯಿನ್ಗಳನ್ನ ಹಾಕಿ ಬಿಸಿ ನೀರಿನಿಂದ ಒಂದು ಜಲ್ಡೆ ಮೇಲಿಟ್ಟು ಬಿಸಿ ನೀರಿಂದ ಆ ವಿಗ್ರಹಕ್ಕೆ ಸ್ನಾನ ಮಾಡಿಸ್ತಾರೆ. ದಟ್ ಈಸ್ ಕಾಲ್ಡ್ ಸ್ವರ್ಣೋದಕ. ಓಕೆ, ನವರತ್ನಗಳನ್ನ ಹಾಕಿ ಮಾಡ್ತಾರೆ, ಅದು ರತ್ನೋದಕ ಅಂತ ಹೇಳ್ತಾರೆ. ಆ ಉದಕಗಳು ಅಂದ್ರೆ ಗೋಲ್ಡ್ ಚಾರ್ಜ್ಡ್ ವಾಟರ್ ಯಾವಾಗ ನಮ್ಮ ಮೈ ಮೇಲೆ ಬೀಳುತ್ತೆ ನಮ್ಮ ವರ್ಚಸ್ಸು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಫಾರ್ಮುಲಾ. ಇದನ್ನ ನಮ್ಮ ಪೂರ್ವಜರು ಅಂದ್ರೆ ಸನಾತನ ಧರ್ಮದಲ್ಲಿ ತುಂಬಾ ಸಾವಿರಾರು ವರ್ಷಗಳ ಹಿಂದೆನೆ ಕಂಡು ಹಿಡ್ಕೊಂಡಿದ್ರು. ಆಯ್ತಾ? ಅದಕ್ಕೆ ನೋಡಿ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ನಾವು ಹಾಕಿರ್ತೀವಲ್ಲ. ಸೊ ಅದನ್ನ ಒಂದು ಫ್ಯಾನ್ಸಿಯಾಗಿ ಹಾಕಿರ್ಬೋದು. ನಾವು ಸ್ನಾನ ಮಾಡ್ಬೇಕಂದ್ರೆ ಇದ್ರ ಮೂಲಕ ಪಾಸ್ ಆಗುವಂತ ಬಿಸಿ ನೀರು ನಮ್ಗೆ ನಮ್ಮ ಬಾಡಿಲಿ ಇರುವಂತ ವರ್ಚಸ್ನ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೆ 1 ಗ್ರಾಮ್ ಆದ್ರೂ ಗೋಲ್ಡ್ ಹಾಕೊಂಡಿರ್ಬೇಕು ಅಂತ ಹೇಳೋದು. ಮತ್ತೆ ಸೂರ್ಯನಿಂದ ಸನ್ಲೈಟ್ ನ ತಗೊಂಡು ನಮ್ಮ ಬಾಡಿ ಒಳಗಡೆ ಪಾಸ್ ಮಾಡಕ್ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೂರ್ಯ ವರ್ಚಸ್ಸನ್ನ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಗೋಲ್ಡ್ ಫೇಶಿಯಲ್ ಅಲ್ಲಿಂದ ಬಂದಿದೆ.
ಆಯ್ತಾ. ಈಗ ಅದನ್ನೇ ಗೋಲ್ಡ್ ಚಾರ್ಜಡ್ ವಾಟರ್ ಅಂತ ಮಾಡಿ ನಾವು ಫೇಶಿಯಲ್ಗಳಲ್ಲಿ ಯೂಸ್ ಮಾಡ್ತೀವಿ. ಹೇಗೆ ಅಂತಂದ್ರೆ ಪ್ಯೂರ್ ಗೋಲ್ಡ್ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಕಾಯಿನ್ ಬರುತ್ತೆ, ಅದನ್ನ ಹಾಕಿ 2000 ಫ್ಯಾರೆನ್ಹೀಟ್ ಅಲ್ಲಿ ಕಾಯಿಸಿದಾಗ ವಾಟರ್ ಏನ್ ಸಿಗುತ್ತೆ ಅದು ಗೋಲ್ಡ್ ಚಾರ್ಜಡ್ ವಾಟರ್ ಅಂತ. ಅದರಲ್ಲಿ ಕ್ಲೆನ್ಸ್ ಮಾಡುವಂಥದ್ದು, ಮಸಾಜಿಂಗ್ ಕ್ರೀಮ್ ಜೊತೆ ಇದನ್ನ ಮಿಕ್ಸ್ ಮಾಡುವಂಥದ್ದು. ಇನ್ಫ್ಯಾಕ್ಟ್ ಫೇಸ್ ಪ್ಯಾಕ್ಗೂ ಕೂಡ ಈ ಗೋಲ್ಡ್ ಚಾರ್ಜಡ್ ವಾಟರ್ನ ಮಿಕ್ಸ್ ಮಾಡಿ ಫೇಶಿಯಲ್ನ ಮಾಡ್ತೀವಿ. ನಮ್ಮ ಪಾರ್ಲರ್ಲ್ಲೂ ಇದನ್ನ ಮಾಡ್ತೀವಿ ಸರ್ವಿಸ್ನ. ಹಾಗೆಂತ ಯಾವುದೋ ಪ್ರೋಸೆಸ್ಡ್ ಒಂದು ಇದ್ರಲ್ಲಿ ಡಬ್ಬದಲ್ಲಿ ಸಿಗುತ್ತಲ್ಲ ಈ ಗೋಲ್ಡ್ ಫೇಶಿಯಲ್ ಕಿಟ್ ಇದು ಅಂತ, ಇದ್ರೆಲ್ಲ ಇರೋದು ಅಕ್ರಲಿಕ್ ಕಲರ್ಸ್ ಮಾತ್ರನೇ. ಈಗ ನೀವೇ ಲೆಕ್ಕ ಹಾಕಿ 15,000 ದಾಟ್ತಾ ಇದೆ ಒಂದು ಗ್ರಾಮ್ಗೆನೆ. ಸೊ ಅಷ್ಟು ದೊಡ್ಡ ಬಾಕ್ಸ್ ಎಲ್ಲ ಅವನು ಬರೀ 500-600 ಕೊಡ್ತಾನೆ ಅಂತಂದ್ರೆ ಸಾಧ್ಯನೇ ಇಲ್ಲ. ಸೊ ಯಾವ್ದು ಮೆಟಲ್ ನಮ್ಮ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗೋದೇ ಇಲ್ಲ. ಸೊ ಅದನ್ನ ಚಾರ್ಜ್ಡ್ ವಾಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹಾಕಿದಾಗ ಬರುತ್ತೆ ಅಷ್ಟೇ ಹೊರತು ಯಾವುದೇ ಮೆಟಲ್ ನಮ್ಮ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗಲ್ಲ. ಈ ಸಣ್ಣ ಸಣ್ಣ ಲಾಜಿಕ್ಸ್ ಸೈನ್ಸ್ ನ ನಾವು ತಿಳ್ಕೊಂಡ್ಬಿಟ್ರೆ ಲೈಫ್ ವಿಲ್ ಬಿ ವೆರಿ ಈಸಿ. ಸೊ ಸುಮ್ಮನೆ ಎಲ್ಲೋ ಹೋಗಿ ಮೋಸ ಹೋಗೋಕ್ಕಿಂತ ಇಂಥ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡೋಗ ನಾವು ತುಂಬಾ ಚೆನ್ನಾಗಿ ವರ್ಚಸ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ನೀವ್ ಈಗ ದೇವ್ರದ್ದು ಇದ್ರ ಹೇಳಿದ್ರಿ, ದೇವಸ್ಥಾನದ ವಿಚಾರದಲ್ಲಿ ಹೇಳಿದ್ರೆ ಅದಕ್ಕೋಸ್ಕರ ಕೇಳ್ತೀನಿ. ಈಗ ನಮ್ಮಲ್ಲಿ ಒಂದೊಂದ್ ದೇವ್ರಿಗೂ ಒಂದೊಂದ್ ಇಷ್ಟ. ಈಗ ಗಣಪತಿ ಗರಿಕೆ ಇಷ್ಟ, ಶಿವನಿಗೆ ಬಿಲ್ವ ಪತ್ರ ಇಷ್ಟ. ಸೊ ಈ ತರ ಈಗ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ನೀವು ಲಕ್ಷ್ಮಿಗೆ ಕಮಲ ಇಷ್ಟ. ಈ ತರದ್ದಿರ್ಬೇಕಾದ್ರೆ ಈ ಎಲ್ಲಾ ದೇವರ ಜೊತೆಗಿನ ನೈಸರ್ಗಿಕವಾಗಿರುವಂತಹ ಕೆಲವೊಂದಷ್ಟು ಪ್ರಾಕೃತಿಕ ಅಂಶಗಳೇನಿದೆ ಇದೆಲ್ಲ ನಮ್ ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದ, ಅದಕ್ಕೂ ಏನಾದ್ರು ಲಿಂಕ್ ಇದೆಯಾ ಹೆಂಗೆ ಅಂತ? ತುಂಬಾ 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 ಒಳ್ಳೆ ಕ್ವಶನ್. ನಮ್ಮ ವ್ಯೂವರ್ಸ್ಗೂ ಇದು ಇಷ್ಟ ಆಗುತ್ತೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಏನೋ ಸ್ಕೂಲಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳ್ಕೊಟ್ಟಿರ್ತಾರಲ್ಲ, ತುಂಬಾ ಈಸಿ ಸ್ಕೋರಿಂಗ್ ಅದರಲ್ಲಿ ಅಲ್ವಾ? ಯಾಕಂದ್ರೆ ಉತ್ತರನೂ ಇರುತ್ತೆ, ಅಲ್ಲೇ ಕ್ವಶನ್ ಇರುತ್ತೆ, ನಾವು ಅದನ್ನ ಮ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಹಾಗೆ ಪ್ರಕೃತಿ ಅಂತ ಹೇಳ್ತೀವಲ್ವಾ, ಪ್ರಕೃತಿ ಆಗಿರ್ಬೋದು ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಸಿಗ್ನಿಫಿಕೆನ್ಸ್ ಅಂತ ಒಂದಿರುತ್ತೆ. ಆ ಸಿಗ್ನಿಫಿಕೆನ್ಸ್ ಆಯಾ ದೇವರಿಗೆ ಅರ್ಪಿಸೋದ್ರಲ್ಲಿ ಕೂಡ ಇರುತ್ತೆ. ಈಗ ನೀವು ಹೇಳ್ದಂಗೆನೆ ಗಣಪತಿಗೆ ಅಂದ್ರೆ ಗರ್ಕೆ ಇಷ್ಟ. ಸೊ ಗಣಪತಿನ ನಾವೇನಂತ ಹೇಳ್ತೀವಿ, ವಿದ್ಯಾ ಗಣಪತಿ ಅಂದ್ರೆ ಬುದ್ಧಿಶಕ್ತಿ ತುಂಬಾ ಜಾಸ್ತಿ, ಗಣಗಳಿಗೆ ಅವನ ಅಧಿಪತಿ ಆದ, ಹಾಗಾಗಿ ಬುದ್ಧಿಶಕ್ತಿ ಜಾಸ್ತಿ. ಮತ್ತೆ ಯಾವಾಗ್ಲೂ ಅಂದ್ರೆ ಬೇಗ ಕೋಪ ಬರಲ್ಲ, ಶಾಂತ ಮೂರ್ತಿ ಅಂತ ಹೇಳ್ತೀವಿ. ಗಣಪತಿ ತುಂಬಾ ಯಾವಾಗ್ಲೂ ಪೀಸ್ಫುಲ್ ಆಗಿರೋಕೆ ಇಷ್ಟಪಡ್ತಾರೆ. ಸೊ ಯಾರಿಗೆಲ್ಲ BP ಇರುತ್ತೆ, ಕಿರ್ಚಾಡ್ತಾ ಇರ್ತಾರೆ, ಅವರು ಗಣಪತಿಗೆ ಇಷ್ಟ ಆಗೋ ಗರಿಕೆದು ಜ್ಯೂಸ್ನ ಕುಡಿತಾ ಬಂದ್ರೆ BP ಇಂದ ಆಗುವಂತ ಅಡ್ವರ್ಸ್ ಆಕ್ಷನ್ಸ್ ಆಗಿರ್ಬೋದು, ಅಗ್ರೆಸಿವ್ನೆಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಮತ್ತೆ ಮಕ್ಕಳಿಗೆ ಅಷ್ಟೇ, ನಾವು ಗರಿಕೆದ ರಸನ ಕುಡಿಸ್ತಾ ಬಂದ್ರೆ ಮೆಮೊರಿ ಪವರ್ ಅಥವಾ ಅವ್ರಿಗೆ ಬುದ್ಧಿಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಈಗ ಶಿವನ ನಾವೇನ್ ಹೇಳ್ತೀವಿ ಜಟಾಧಾರಿ ಅಂತ ಹೇಳ್ತೀವಿ. ಸೊ ಹೇರ್ಗೆ ತುಂಬಾ ಥಿಕ್ ಸ್ಟ್ರಾಂಗ್ ಹೇರ್ಗೆ ರೆಪ್ರೆಸೆಂಟೇಟಿವ್ ಯಾರು ಅಂದ್ರೆ ಶಿವನೇ ಆಗಿರ್ತಾನೆ. ಸೊ ಇದೆಲ್ಲ ದೇವಸ್ಥಾನದಲ್ಲೇ ನನಗೆ ತಿಳಿದಿದ್ದು. ಸೊ ಶಿವನಿಗೆ ಅರ್ಪಿಸೋದು ನಾವು ಬಿಲ್ಪತ್ರೆ ಅರ್ಪಿಸ್ತೀವಿ, ತುಂಬೆ ಹೂನ ಅರ್ಪಿಸ್ತೀವಲ್ವಾ. ಸೊ ಈ ಬಿಲ್ಪತ್ರೆ, ತುಂಬೆ ಹೂವು ಮತ್ತೆ ಅದ್ರ ಸ್ವಲ್ಪ ಜೊತೆ ದಾಸವಾಳನ ಬೈಂಡಿಂಗ್ ಏಜೆಂಟ್ ತರ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ನಾವು ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ಹೇರ್ ಫಾಲೇ ಆಗಲ್ಲ. ಫಸ್ಟ್ ಆಫ್ ಆಲ್ ಇನ್ಫ್ಯಾಕ್ಟ್ ನೀವು ಕೇಳಿದ್ರಲ್ಲ ಪಾರ್ಲರ್ ಅಲ್ಲಿ ನೀವು ಕೆಮಿಕಲ್ ಸರ್ವಿಸ್ ಮಾಡಲ್ಲ ಯಾಕೆ ಅಂತ, ನಾವು ಇಂಥದೇ ಸರ್ವಿಸ್ಗಳನ್ನ ಮಾಡ್ತೀವಿ. ಹೇರ್ ಸ್ಪಾದಲ್ಲಿ, ಆಯುರ್ವೇದಿಕ್ ಹೇರ್ ಸ್ಪಾದಲ್ಲಿ ಗರಕೆ, ದೊಡ್ಡಪತ್ರೆ ಮತ್ತೆ ಬಿಲೋಪತ್ರೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆಯಿಲ್ ಮಸಾಜ್, ಡಿವೈನ್ ಥೆರಪಿ ಕೊಟ್ಟು ಅದ್ರ ಮೇಲೆ ಈ ಪ್ಯಾಕ್ ಹಾಕಿದಾಗ ಯಾವುದೇ ರೀತಿ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಜಟಾಧಾರಿ ಎಷ್ಟು ಸ್ಟ್ರಾಂಗ್ ಜಟ ಇರುತ್ತೋ ನಾವು ಅಷ್ಟೇ ಸ್ಟ್ರಾಂಗ್ ಆಗಿರುವಂತ ಜಟಾಧಾರಿಗಳು ಆಗ್ಬೋದು. ಆಮೇಲೆ ಬ್ರಹ್ಮ ಅಂತ ಹೇಳ್ತೀವಿ, ಬ್ರಹ್ಮನ್ಗೆ ಪ್ರಿಯವಾಗಿರೋದು ಬ್ರಾಹ್ಮಿ ಎಲೆ, ನಾವು ತಿಮಿರೆ ಅಂತ ಏನ್ ಹೇಳ್ತೀವಿ. ಸೊ ಅದು ಬ್ರಹ್ಮನಿಗೆ ಅವನ ಹೆಸರಿಂದಾನೇ ತಗೊಂಡಿರೋದು ಬ್ರಾಹ್ಮಿ ಅಂತ ಹೇಳ್ಬಿಟ್ಟು. ಸೊ ಬ್ರಹ್ಮನಿಗೆ 4 ತಲೆ ಇತ್ತು ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ 4 ಸಿಗ್ನಿಫಿಕೆಂಟ್ ಆಗಿರ್ಲಿಲ್ಲ, ಅಷ್ಟು ಬ್ರಿಲಿಯಂಟ್ ಬ್ರಹ್ಮ ಅಂತ ಹೇಳ್ತಾರೆ. ಸೊ ನಮಗೂ ಅಷ್ಟೊಂದು ಬ್ರಿಲಿಯನ್ಸಿ ಬೇಕು, ಮೆಮೊರಿ ಪವರ್ ಇನ್ಕ್ರೀಸ್ ಆಗಬೇಕು, ಅಥವಾ ನಮಗೆ ಅಷ್ಟು ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಬ್ರಾಹ್ಮಿನ ನಿತ್ಯ ಉಪಯೋಗಿಸ್ಕೊಳ್ಳೋದು, ಅಂದ್ರೆ ಹಾಗೆ ತಿನ್ನೋದು, ತಂಬಳಿ ಮಾಡ್ಕೊಂಡು ತಗೊಳ್ಳೋದು, ಯಾವುದೇ ರೀತಿ ಕನ್ಸ್ಯೂಮ್ ಮಾಡೋದ್ರಿಂದ ಭ್ರಮರಿ ಅಂತ ಹೇಳ್ತೀವಿ, ಅಂದ್ರೆ ಮೆಮೊರಿ ಪವರ್ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಕೊಂಡು ಅದ್ರದ್ದು ಗ್ರಾನ್ಯೂಲ್ಸ್ ಬಂದಿದೆ, ಚಾಕ್ಲೇಟ್ ಬಂದಿದೆ ಅಂತೆಲ್ಲ ಮಾಡ್ತಾರೆ. ಅದು ಯಾವ್ದು ಅಗತ್ಯ ಇಲ್ಲ. ನಾವು ಬ್ಲೆಸ್ಡ್ ವಿತ್ ಇಂಡಿಯನ್ ಫುಡ್ ಅಂತ ಹೇಳ್ತೀವಲ್ಲ, ಫ್ರೆಶ್ ಎಲೆಗಳು ಸಿಗುತ್ತೆ, 4 ಎಲೆ ತಿಂದ್ರು ಸಾಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕೊಳ್ಳಬೇಕು, ಒಂಚೂರು ಉಪ್ಪು ಹಾಕೊಂಡು ಅದನ್ನ ಜಗಿತಾ ಬಂದ್ರೆ, ಎಸ್ಪೆಷಲಿ ನಾವು ಮಕ್ಕಳು ದೊಡ್ಡವರಾದ್ಮೇಲೆ ಕೊಡೋದಕ್ಕಿಂತ ಇದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಹಾಗಾಗಿ ನನ್ನ ಮಗಳಿಗೆ ಎಷ್ಟು ಅಂದ್ರೆ ಮೆಮೊರಿ ಪವರ್ ಅಂದ್ರೆ ಅವಳು ಅಂದ್ರೆ 10th ವರ್ಗುನು ಪ್ರತಿ ಸತಿ ಮೆಮೊರಿ ಟೆಸ್ಟ್ ಅಲ್ಲಿ ಕ್ಲಾಸಿಗೆ 7ನೇ ಟಾಪರ್ ಆಗ್ತಿದ್ಲು. ದಟ್ ಐ ಹ್ಯಾವ್ ಸ್ಟ್ರಾಂಗ್ಲಿ ಎಕ್ಸ್ಪೀರಿಯನ್ಸ್ಡ್. ಸೊ ಕನ್ಸೀವ್ ಆಗಿದ್ದಾಗಲೇ ನಾವು ಚೂರೇ ಜಾಸ್ತಿ ತಿನ್ನೋಗತ್ತಿಲ್ಲ, ದಿನಕ್ಕೆ 4 ಎಲೆ ತಿಂತಾ ಬಂದ್ರೆ ಮಕ್ಕಳು ಕೂಡ ತುಂಬಾ ಬ್ರೈನ್ ಆಕ್ಟಿವೇಶನ್ ಆಗುತ್ತೆ, ಮೆಮೊರಿ ಪವರ್ ಒಳಗಡೆಯಿಂದಾನೇ ಜನರೇಟ್ ಆಗುತ್ತೆ. ಹುಟ್ಟಿದ ಮೇಲೆ 90 ವರ್ಷ ತಗೋಬೇಕಂತೆ.
ಹುಟ್ಟಕ್ ಮುಂಚೆ 9 ತಿಂಗಳು ತಗೋಬೇಕಂತ. ಸೊ ಆ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಮತ್ತೆ ಈಗಷ್ಟೇ ಹೇಳಿದೆ ನಾನು ಲಕ್ಷ್ಮೀ ಕಾಳೆ, ಲಕ್ಷ್ಮಿದು ವರ್ಚಸ್ ಬರ್ಬೇಕಂತಂದ್ರೆ ಲೋಟಸ್ ನ ತಗೊಂಡು ಲಕ್ಷ್ಮಿಗೆ ಇಷ್ಟವಾಗಿರೋಂಥ ಲೋಟಸ್ ಇಂದ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಅಂತ. ಹಾಗೆ ಪ್ರತಿ ದೇವರದ್ದು ಅವ್ರದೇ ಆದಂತ ಯಾವುದೋ ಒಂದು ಸಿಗ್ನಿಫಿಕೆಂಟ್ ಆಗಿರೋಂಥ ಒಂದು ಇರುತ್ತಲ್ಲ, ಅದು ನಮ್ಗೆ ಅಷ್ಟೇ ಚೆನ್ನಾಗಿ ಕನೆಕ್ಷನ್ ಆಗುತ್ತೆ ಅಂತ. ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅಂದ್ರೆ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊಂಬ ಅಂತ ಹೇಳಿ ಕಳಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಚೆಂಡು ಹೂವಿನ ಹಾರಗಳನ್ನ ಅಥವಾ ವೈಬ್ರೆಂಟ್ ಕಲರ್ದು ಫ್ಲವರ್ಸ್ ಗಳದ್ದು ಹಾಕಿರ್ತಾರೆ. ಸೊ ನೀವು ಆ ವೈಬ್ರೆಂಟ್ ಕಲರ್ದು ಫ್ಲವರ್ ನ ನೋಡಿ ಅದ್ರ ಅರೋಮಾ, ಅದ್ರದ್ದು ಪೋಲನ್ಸ್ ಗಳ ಇನ್ಹೇಲೇಷನ್ ಇಂದಾನೆ ಆ ಡಿಪ್ರೆಷನ್ ಹೋಗುತ್ತೆ, ದೃಷ್ಟಿ ಅದಾಗಿರುತ್ತೆ ಅದಂತೆಲ್ಲ ಹೇಳ್ತಾರಲ್ಲ. ಆ ತರದವರು ನೀವು ಚೆಂಡು ಹೂವನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನ ಮಿಲ್ಕ್ ಶೇಕ್ ತರ ಮಾಡ್ಕೊಂಡು ಕುಡಿಬಹುದು, ಅಥವಾ ಅದನ್ನ ಚೆನ್ನಾಗಿ ಕುದಿಸಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಯಾರಿಗೆಲ್ಲ ತುಂಬಾ ಡಿಪ್ರೆಷನ್ ಅಂದ್ರೆ ಒಂಥರ ಲೆಥರ್ಜಿ, ಏನಕ್ಕೂ ಇಂಟ್ರೆಸ್ಟ್ ಇರಲ್ಲ ಹಂಗೆಲ್ಲ ಅನ್ಕೋತಾ ಇರ್ತಾರಲ್ಲ, ಅದೆಲ್ಲ ಹೋಗಿ ದೇವಿ ತರ ವರ್ಚಸ್ ಅಂದ್ರೆ ದುರ್ಗಿ ತರ ನಾವು ಆಗ್ಬೇಕು ಅಂತಂದ್ರೆ ಅದನ್ನ ನಾವು ಕಟ್ಟಿರೋ ಹಾರನ ನೋಡ್ತಾ ಇದ್ರು ಸಾಕು, ಅಥವಾ ಅದ್ರದ್ದು ಅಂದ್ರೆ ಟೀ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮಲ್ಲಿ ಸಾಕಷ್ಟು ಆಕ್ಟಿವ್ನೆಸ್ ಬರುತ್ತೆ. ಸೊ ಹೀಗೆ ತುಂಬಾ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ನಮ್ಮ ಸನಾತನ ಧರ್ಮದಲ್ಲಿ ಇದೆ, ನಾವು ಮ್ಯಾಚ್ ಮಾಡ್ಕೊಳ್ಬೇಕು ಅಷ್ಟೇನೆ. ಹಸಿಮೆಣಸಿನ್ಕಾಯಿ ಒಂದು ಬಿಟ್ಟು ಉಳಿದಿರೋ ಎಲ್ಲ ಕಿಚನ್ ಅಲ್ಲಿ ಇರೋ ಇಂಗ್ರೀಡಿಯೆಂಟ್ ಬ್ಯೂಟಿ ರಿಲೇಟೆಡ್. ಹಸಿ ಹಾಲನ್ನ 2 ಸ್ಪೂನ್ ತಗೊಂಡು ಟೋನರ್ ತರ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡು 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು, ಇಡೀ ದಿನಕ್ಕೆ ಆಗುವಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ. ಯಾವ ಫೇಶಿಯಲ್ ಬೇಕಾಗಿಲ್ಲ, ಅಷ್ಟು ಸ್ಕಿನ್ ಸ್ಮೂತ್ ಬ್ರೈಟ್ ಗ್ಲೋ ಮನೆಯಲ್ಲೇನೆ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ನಾವು. 10-20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಬ್ಲಡ್ ಇಂದ ಹಿಡಿದು ಎಲ್ಲ ಸೇರಿದ್ರೆ ಲಿಕ್ವಿಡ್ ಪರ್ಸೆಂಟೇಜ್ ಬಂದು 73% ಇರುತ್ತೆ. ಸೊ ಅದನ್ನ ಬೂಸ್ಟ್ ಮಾಡೋದೇ ನೀರು. ಸೊ ನೀರು ಚೆನ್ನಾಗಿ ಕುಡಿಬೇಕು. ಫುಡ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಯಾವುದೋ ಜಂಕ್ ಫುಡ್ ತಿನ್ಬಿಟ್ಟು ನಾನು ಏನೇನೋ ಅಂದ್ರೆ ಡಯಟ್ ಸರಿಯಾಗಿ ಮಾಡ್ದಿರಾ ಗ್ಲೋ ಬರ್ಬೇಕು ಅಂದ್ರೆ ಅದು ಕೂಡ ವರ್ಕೌಟ್ ಆಗೋದೇ ಇಲ್ಲ. ಅಂಡ್ ಮೇನ್ ಆಗಿ ಪಾಸಿಟಿವ್ ಥಿಂಕಿಂಗ್. ಸೊ ಯಾರೆಲ್ಲ ಪಾಸಿಟಿವ್ ಥಿಂಕಿಂಗ್ ಇರ್ತಾರೆ ಅವ್ರು ಆಟೋಮೆಟಿಕ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಾರೆ. ಇದೆಲ್ಲ ಮ್ಯಾಟರ್ ಆಗುತ್ತೆ. ಅಂದ್ರೆ ನಮ್ಮ ಬಾಡಿಗೆ ಸೆಟ್ ಆಗಿಲ್ಲ ಅಂದ್ರೆ ಅದು ವಿಕಾರವಾಗಿ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಇವಾಗ ಬರೀ ಲಿಪ್ ಹತ್ರ ಎಲ್ಲ ತಗೊಳ್ತಾರಲ್ವಾ, ಲಿಪ್ ಫಿಲ್ಲಿಂಗ್ ಅಂತೆಲ್ಲ ಮಾಡಿಸ್ಕೊಳ್ತಾರೆ. ಸೊ ಚೆನ್ನಾಗಿರೋಂಥ ಲಿಪ್ಸ್ ಕೂಡ ಒಂಥರ ಹಂದಿ ತರ ಕಾಣಿಸೋ ತರದೆಲ್ಲ ಆಗಿರೋಂಥದ್ದು ಕೇಸ್ಗಳು ಇಷ್ಟೊಂದಿದೆ. ಆ ಥರದ್ದೆಲ್ಲ ನಾವು ಹೇಗಿದೀವೋ ಹಾಗೆ ಸುಂದರವಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ಸತಿ ಹೇಳ್ಕೊಳ್ಬೇಕು. ಎಸ್ ನಾನು ಐ ಆಮ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್, ಹೇರ್, ಹೆಲ್ತ್, ಹ್ಯಾಪಿನೆಸ್ ಅಂತ ಅನ್ಕೊಳ್ಳೋ ಒಂದು ಮಂತ್ರ ಇಟ್ಕೊಂಡ್ಬಿಟ್ರೆ ಪ್ರತಿಯೊಬ್ರು ಚೆನ್ನಾಗಿರುತ್ತೆ.